ಚಡಚಣಪಟ್ಟಣದ ಶ್ರೀ ಸಂಗಮೇಶ್ವರ ಜಾತ್ರೆಗೆ ನಾವು ಬಂದಿದ್ದೀವಿ. ಅದರಲ್ಲಿನ ವಿಶೇಷವಾಗಿ ಜಾನುವಾರು ಜಾತ್ರೆಗಳಲ್ಲಿ ನಾವು ವಿವರವಾಗಿ ಮಾಹಿತಿಯನ್ನು ನೀಡ್ತೀವಿ. ಜಾನುವಾರುಗಳ ವಿವಿಧ ಬಗೆಯ ತಳಿಗಳು ಮತ್ತೆ ಬೆಲೆಗಳ ಬಗ್ಗೆ ರೈತರನ್ನ ನೇರವಾಗಿ ಮಾತಾಡಿಸೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ರೀ. ನೀವು ನಿಮ್ಮ ಹೆಸರು ಮತ್ತೆ ನೀವು ಯಾವ ಊರಿಂದ ಬಂದಿದ್ರಿ? ನಾವು ಇಲ್ಲಿ ಹವನಾಳಂದ್ರ ಸಿದ್ದಾರಾಮ ಕೋಳಿ ಅಂತ್ರಿ. ಗೀರ್ ಹಾಕೋಳು ತುಂಬಿದೇವ್ರಿ. ಗೀರ್ ಹಾಕಳ ಗುಜರಾತ್ ಇಂದ ತರ್ತವ್ರಿ. ಗುಜರಾತ್ ಇಂದ ತಂದು ಮನೇಲಿ ಮಾರ್ಕೆಟ್ ಆತವ್ರಿ. ಇಲ್ಲಿ ಮಾರ್ದವ್ ನಾವು ಗಿರಾಕಿ ಫೋನ್ ಮಾಡ್ದಾರಂದ್ರ ಕೊಡ್ತಾವ್ರಿ ಅವಾಗಲ್ಲ. ಅಂದ್ರೆ ಜಾತ್ರೆಗೆ ಇಷ್ಟೇ ಬರ್ತೀರಿ? ಪ್ರತಿ ಬುಧವಾರ ಸಂತೆಗೆ? ಸಂತೆ ಬರಲ್ರಿ, ಮನ್ಯಾಗ ಮಾರ್ಕೆಟ್ ಮಾಡ್ತಾವ್ರಿ. ಜಾತ್ರೆ ಇದ್ರೆ ಜಾತ್ರೆ ಬರ್ತಾವ್ರಿ. ಹೌದಲ್ರಿ? ಜಾತ್ರೆ ಇತ್ತು ಮನೆಯೊಳಗೆ ಮಾರ್ಕೆಟ್ ರೀ. ನಂಬರ್ ಕೊಡ್ತಾವ್ರಿ, ಸಿಗ್ತಾವ್ರಿ ನಂಬರ್. ಮತ್ತೆ ಇದ್ರ ಬೆಲೆ ಏನದ್ರಿ ಈಗ? ಇವು 70, 65, 80, 55, 60 ಹಿಂಗೆಲ್ಲ ಸಿಗ್ತಾವ್ರಿ ಗೀರ್ ಹಾಕೊಳ್ಳಲ್ಲ ಎನಿ ಟೈಮ್. ಹೌದಲ್ರಿ? ಮತ್ತೆ ಇದು ಅದು ಹಾಲು ಎಷ್ಟು? 3 ಲೀಟರ್ ಹಿಡ್ಕೊಂಡು 5 ಲೀಟರ್ ತನಕ ಸಿಗ್ತಾರ. 5 ಲೀಟರ್ ತಗೊಂಡ್ ಟೈಮ್. ಇದೇ ಚಡ್ಚಣಕ್ ಜಾತ್ರೆ ಮಾತ್ರ ಬರ್ತೀರೋ? ಎಲ್ಲಿ ಜಾತ್ರೆ ಇಲ್ರಿ, ಎಲ್ಲ ಕಡೆ ಜಾತ್ರೆಗಳು ಹೋತು. ಉಳಿಗೆ ಟೈಮ್ ಮನೆಗೆ ಮಾರ್ಕೆಟ್ ಮಾಡ್ತಾವ. ಹೌದಲ್ರಿ? ಮತ್ತೆ ಇದ್ರ ವ್ಯವಸ್ಥೆ ಬಗ್ಗೆ ಹೇಳ್ರಿ. ಎಲ್ಲ ವ್ಯವಸ್ಥೆ ಅಂದ್ರೆಲ್ಲ ಏನ್ ಬಿ ತಿಂತಾರ. ಜೋಳ ಕಣಕಿ, ತೊಗರಿ ಭಟ್ಟ, ವಾಡಿ, ಕಬ್ಬಿಂದು ವಾಡಿ ಎಲ್ಲ ತಿಂತಾರ. ನಾವ್ ಯಾವ ತರ ವ್ಯವಸ್ಥೆ ಮಾಡ್ತೀವಿ ಆ ತರ ಹಾಲು ಕೊಡ್ತಾರೆ. ಹೌದಲ್ರಿ? ಹಾಲು ಚಲೋ ಬಾಳ ಸರ್. ಹೌದಲ್ರಿ? ಆರೋಗ್ಯಕ್ಕೆ ಬಹಳ ಹಾಲು. ಪ್ಯೂರ್ ಇದು ಗೀರ್ ಹಾಕ್ರಿ. ಗೀರ್ ಹಾಕ್ರಿ. ಯಾವ ತಳಿ? ಹೌದಲ್ರಿ? ಈಗ ಏನ್ ಮತ್ತೆ ವ್ಯಾಪಾರ ಹೆಂಗ್ ನಡೆದಿದ್ರಿ? ಚಲೋ ನಡೆದ ಸರ್. ಚಲೋ ನಡೆದಲ್ರಿ? ಏನ್ ಬೇಡಿದಾರ್ರಿ? ಮಾರ್ಕೆಟ್ ಆಗಿರೋ ಒಂದ್ 10 ಆಕಳು ಕೊಟ್ಟೇನ್ರಿ. ಇನ್ನೊಂದ್ 10 ನಡೆದವ್ರಿ. ಹೌದಲ್ರಿ? ಆಗ್ಲಿ, ನಿಮ್ ಆದಷ್ಟು ಬೇಗ ನಿಮ್ದು ವ್ಯಾಪಾರ ಆಗ್ಲಿ ಅಂತ ನಾವು ಶ್ರೀ ಸಂಗಮೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ. ಯಾರು ಬೇಡದ್ರ ನಂಬರ್ ಕೊಟ್ರ ಸಿಗ್ತಾರ ಸರ್. ಖಂಡಿತ ರೀ, ಖಂಡಿತ. 9845222073. ಧನ್ಯವಾದಗಳು. ಯಾವಾಗಲೂ ಫೋನ್ ಮಾಡಿದ್ರೆ ಸಿಗ್ತಾರ ಸರ್. ಆಯ್ತು.
ಈ ಜಾನುವಾರು ಜಾತ್ರೆಯಲ್ಲಿ ಪ್ರಥಮ ಬಹುಮಾನ ಬಂದಿದೆ ಈ ಜಾನುವಾರುಗಳಿಗೆ ನಮ್ಮ ಅದ್ರ ಮಾಲೀಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ ಹೆಸರೇನ್ರಿ? ಕಾಶಿರೆ ಬಾಪುರೆ ಕಾಮ್ಗೊಂಡ್ರಿ. ಯಾವ ಊರ್ರಿ? ಹವಿನಾಳ. ಹಾ. ಪ್ರಥಮ ಬಹುಮಾನ ಪಡೆದಿದೆ ನಿಮ್ಮ ಜಾನುವಾರುಗಳು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇವು ಜವಾರಿ ದನಗಳು ಎತ್ತುಗಳದಾವ. ಇವು ಬಾಯಿ ಹೊಡ್ಯಾವ. ಈಗ ಅವ ಏನದ 1:40 ಬೆಳ್ಲಕತ್ತಾರ. 1:40 ಅವ್ ಕೊಟ್ಟಿಲ್ಲ. ಅದಕ್ಕೆ ಇದೊಂದು ಪಾಸ್ ತೋರ್ಸ್ಕೊಂಡ್ ಹೋಗ್ಬೇಕಂತೇಳಿ ಬಂದಿದ್ದೇವೆ. ಅದಕ್ಕೆ ಪಾಸ್ ತೋರ್ಸಿದೆವು. 1 ನಂಬರ್ ಬಂದವ. 1 ನಂಬರ್ ಬಂದ. ಬಹಳ ಖುಷಿ ಆಗಿದೆ ನಿಮ್ಗೆ? ಹೌದ್ರಿ. ನಿಮ್ ಊರಿಗೆ ಹೆಮ್ಮೆ? ಊರಿಗೆ ಹೆಮ್ಮೆ. ಹೌದ್ರಿ. ಜಿಲ್ಲಾಕ್ಕೆ ದೊಡ್ಡ ಹೆಮ್ಮೆ ಇದು. ಇಲ್ಲ ಆಗಲ್ರಿ. ಮತ್ ಇದು ಎತ್ತುಗಳು ಎಷ್ಟು ತಾಸು ಎಲ್ಲ ರೆಂಟೆ ಹೊಡೆಯೋದು ಅದೆಲ್ಲ? 8 ತಾಸು ದಿವಸ. 8 ತಾಸು. ಮುಂಜಾನೆ 9ಕ್ಕೆ ಚಾಲು ಮಾಡಿದೆವು. ಮಧ್ಯಾಹ್ನದಾಗ 1 ತಾಸು ಊಟಕ್ಕೆ ಬಿಡ್ತೇವೆ. ಊಟ ಮಾಡಿದ ನಂತರ ಮತ್ತೆ ಕೊಳ ಕಟ್ಟಿದ ಸಂಜೆ 6 ಗಂಟೆ ತನ. 8 ತಾಸದಲ್ಲಿ ಸುಮಾರು ಎಷ್ಟು ಎಕರೆ ನೀವು ಬಿತ್ತನೆ ಮಾಡೋದು ಅಥವಾ ಹರಗೋದು ಮಾಡ್ತೀರಿ? ಬಿತ್ತುದಂದ್ರ 6 ಎಕರೆ ಆಗ್ತದೆ. 6 ಎಕರೆ ರೀ. ಇಲ್ಲ ಆಗ್ಲಿ. ನಮ್ಮ MSTC ಚಾನಲ್ ವತಿಯಿಂದ ನಿಮಗೆ ನಿಮ್ಮ ಜಾನುವಾರುಗಳಿಗೆ ಪ್ರಥಮ ಬಹುಮಾನ ಬಂದಿದ್ದಕ್ಕೆ ನಾವು ಅಭಿನಂದನೆಗಳನ್ನ ಹೇಳ್ತೀವಿ ಸರ್ ನಿಮ್ಗೆ. ಸರ್ ಒಳ್ಳೇದು. ಧನ್ಯವಾದಗಳು ಸರ್. ಸರ್ ನಿಮ್ಮ ಹೆಸರೇನ್ರಿ? ರಮೇಶ್ ರೀ. ರಮೇಶ್. ಯಾವ್ರಿ? ಅವಿನಾಡ್ ಸರ್. ಅವಿನಾಡ್ರಿ. ಹ್ಞೂ ಸರ್. ಮತ್ತೆ ಇದು ತಳಿ ಯಾವ್ದ್ರಿ ಇದು? ಗೀರಸು ರೀ. ಗೀರಸು. ಮಾರಾಟ ವ್ಯಾಪಾರ ನಮ್ದು. ಹೌದಲ್ರಿ? ವ್ಯಾಪಾರ ರೀ. ಹ್ಞೂ ಸರ್. ಆಮೇಲೆ ಇದು ಚಡ್ಚಣಕ್ಕೆ ಅಷ್ಟೇ ಬರ್ತಿರೋ ಮತ್ತೆ ಬೇರೆ ಬೇರೆ ಸಂತೆ ಎಲ್ಲ ಜಾತ್ರೆ ಬರ್ತೇವ್ರಿ. ಎಲ್ಲ ಬಿಜಾಪುರ ಸಂಕ್ರಮಣ ಆಯ್ತಲ್ರಿ ಮೊನ್ನೆ. ಅಲ್ಲಿ ಇಲ್ಲಿ 30 ಆಕಳು ಇದ್ರಿ. ಹೌದಲ್ರಿ? ಎಲ್ಲ ಮನೆ ಸರ್. ಒಂದು 4 ಉಳ್ದವ್ರಿ. 4 ಉಳ್ದವ್ರಿ. ಮತ್ತೆ ಎಷ್ಟು ಇದು ಲೀಟರ್ ಹಿಂಡ್ತದ್ರಿ ಇದು? ಇವು 5-6 ಹಿಂಡ್ತಾವ್ರಿ. 5-6 ಹಿಂಡ್ತದ. ಅದಕ್ಕೆ ವ್ಯವಸ್ಥೆನೂ ಸರಿಯಾಗಿ ಮಾಡ್ಬೇಕ್ರಿ. ಸರಿಯಾಗಿ ಮಾಡ್ಬೇಕ್ರಿ. ಹೌದಲ್ರಿ? ಮಾಡೋ ಚಲೋ. ಮಾಡಿದ್ರೆ ಇನ್ನಷ್ಟು ಜಾಸ್ತಿ ಹಿಂಡ್ತಾವ್ರಿ. ಹೌದಲ್ರಿ? ಎಲ್ಲ ಕಾಲ್ ಚಲೋ ರೀ. ಸರ್ ಏನ್ ರೇಟ್ ಅದ್ರಿ ಇದು? ಈಗ ರೇಟ್ ಇವು ಇದಕ್ಕೆ 80,000 ಅದ್ರಿ. 80,000. ಒಂದು 60,000 65,000 ಆದ್ರೆ ಬಿಡ್ತೀರಿ. ಈಗೇನ್ ವ್ಯಾಪಾರ ಇದು ಬಂದ್ರೆ ಆಗ್ಯಾವ್ರಿ? ಈಗಿನ ಆಯ್ತು ನೋಡ್ರಿ ವ್ಯಾಪಾರ. ಹೌದಲ್ರಿ? ಅದು ಏನ್ ಎಷ್ಟು ರೇಟ್ ಏನ್ ಕೊಟ್ರಿ ಅದಕ್ಕೆ? ಅದು 60,000 ಕೊಟ್ಟಿರಿ. 60,000. ಆಗ್ಲಿ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಇನ್ನ ನಿಮ್ದು ವ್ಯಾಪಾರ ಆಗ್ಲಿ ಅಂತೇಳಿ ನಾವು ಬೇಡ್ತೇವ್ರಿ ಸರ್. ನಮಸ್ಕಾರ ಸರ್. ನಂಬರ್ ತೋರಿಸಿ. 63 60418792. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರೇನ್ರಿ ಸರ್? ದೇವೇಂದ್ರಪ್ಪ ಸಿದ್ದನಗೌಡ ಪಾಟೀಲ್. ಪಾಟೀಲ್ ರೀ. ಮತ್ತೆ ಇದು ಜಾನುವಾರುಗಳ ಸಂತೆ ಬಗ್ಗೆ, ಜಾತ್ರೆ ಬಗ್ಗೆ ಮತ್ತೆ ಕಮಿಟಿ ಪರವಾಗಿ ಒಂದು 4 ಮಾತು ಮಾತಾಡ್ರಿ ಸರ್. ಜಾತ್ರಿ ಸಂಗಮೇಶ್ವರ ಜಾತ್ರೆ ಸಂಸ್ಥಾ ರೀ. ಅದು APMC ಇತ್ರಿ ಮೊದಲ. ಈಗ ನಮಗ್ APMC ಅವರು ನಮಗ್ ಸಂಸ್ಥಾದವ್ರಿಗೆ ಮಾಡ್ರಿ ಅಂತ ಹೇಳಿದ್ರು. ಈಗ ಅವ್ರ ಪಟ್ಟಣ ಪಂಚಾಯತಿ ಮೆಂಬರ್ಗಳಾದ ನಾವು ಮಾಡ್ತೇವೆ ಅಂದ್ರಿ. ಇದು ದನಗಳದು ಆಯ್ತು ಮಾಡ್ರಪ್ಪ ಅಂತ ಹೇಳಿ ನಾವು ಕೊಟ್ಟೇವ್ರಿ. ನಮ್ ಕಡೆದ ಅವ್ರಿಗೆ ಕೊಟ್ಟಿದ್ದೇವೆ. ಈಗ ಮುಂದಿನ ಸಲ ಮತ್ತೆ ಹೆಂಗ್ ಹೋಗ್ತದ್ರಿ. ಈಗೆಲ್ಲ ಜಾತ್ರೆ ಅಗದಿ ಸುಗಮವಾಗಿ ಸಾಗ್ಯದ. ಎಲ್ಲಾ ತರ ವ್ಯವಸ್ಥೆ ಮಾಡಿದ್ರಿ? ಎಲ್ಲಾ ತರ ವ್ಯವಸ್ಥೆ ಮಾಡಿದೀವ್ರಿ. ನೀರಿಂದು ಕಬ್ಬು ಕಿಡಿವಿಲ್ಲ. ಮತ್ತ ಎಲ್ಲಾ ಈ ಪಾಸುನು ಚಲೋನೆ ಕೊಟ್ಟಿದೇವ್ರಿ. ಎಲ್ಲಕ್ಕ ಅಂಡೆ ಗಿಂಡೆ ಕೊಡ ಎಲ್ಲಾ ಚಲೋ ದನಕ್ಕೆಲ್ಲಾ ಚಲೋನೆ ಕೊಟ್ಟಿದೇವ್ರಿ. ಮತ್ತ ಪ್ರಸಾದ ನುಡಿ ಗಿಡಿ ಎಲ್ಲಾ ಚಂದ ಆಗ್ಯಾವ್ರಿ. ಪ್ರಸಾದ ಅದೆಲ್ಲ ದಿನ ಪ್ರಸಾದ ಅದ್ರಿ. ಒಂದ್ 5 ದಿವಸ ಅನ್ನ ಪ್ರಸಾದ ಎಲ್ಲ ಸದರ್ ಬಾಸಿಂಗ ಎಲ್ಲಾ ಗುಡಿಗೆಲ್ಲ ಶಿಸ್ತು ಚಂದ ಮಾಡಿದೀವ್ರಿ. ಮದ್ದೆ ಸೀರೆ ಆಗ್ಯದ್ರಿ ಎಲ್ಲ. ಮತ್ತೆ ಸರ್ ಇಲ್ಲಿ ಜಾನುವಾರುಗಳ ಜಾತ್ರೆಯಲ್ಲಿ ಎಷ್ಟು ಬಹುಮಾನ ಕೊಟ್ಟಿರಿ ಸರ್? 1, 2, 3 ಈ ತರ ಇರ್ತಾವಲ್ರಿ? ಯಾವ ತರ ಅದು ನೀವು ಒಂದು ಪದ್ಧತಿ ಮೇಲೆ ಕೊಡ್ತೀರಿ ಅವು ಜಾನುವಾರು? ಪದ್ಧತಿ ಮೇಲೆ ಅಂದ್ರೆ ಅವು ಜನವರ ನೋಡಿ 1ನೇ ನಂಬರ್ ಇರೋದಕ್ಕ 21,000 ಕೊಟ್ಟಿದೀವ್ರಿ. 2ನೇ ನಂಬರ್ ಇರೋದಕ್ಕ 11,
3ನೇ ನಂಬರ್ ಇದ್ದು ಕೊಡಾರಿ ಕೊಡ ಹಿಂಗ್ ಕೊಟ್ಟಿದೇವ್ರಿ ಈ ತರ ಕೊಟ್ಟಿದೇವ್ರಿ ಸಮಾಧಾನಕ್ಕ ಬಹುಮಾನ ಅಂತ ಹೇಳಿ ಅದು ಒಂದು ಕಳಿಸಿ ಕೊಟ್ಟಿದೇವ್ರಿ ಯಾವ ಪಾಸ್ ಆಗಿಲ್ಲ ಅವಕ್ಕ ಒಂದೊಂದು ಕಳಿಸಿ ಕೊಟ್ಟಿದೇವ್ರಿ ಹಿಂಗಾಗಿ ಇಲ್ಲ ಬಹುಮಾನಗಳನ್ನ ಪಡೆದಿರ್ತಾರ್ರಿ ಜಾನುವಾರುಗಳು ಒಳ್ಳೆ ರೀತಿಯಿಂದ ಬೆಳೆಸಿರ್ತಾರ ಅವೆಲ್ಲ ಪಡೆದಿರ್ತಾರೆ ಟೋಟಲ್ ಆಗಿ ನೀವು ಮಾತಾಡ್ಬೇಕಂದ್ರೆ ಬಸವಣ್ಣ ಅಂದ್ರೆ ಎಲ್ಲಾ ಒಂದೇ ಏನ್ರಿ ಎಲ್ಲಾ ಒಂದೇ ಈ ತರ ಎಲ್ಲಾ ಬಸವಣ್ಣಗೆ ಸೇರ್ತಂದ್ರೆ ನಮ್ಮ ಭಾವನೆ ಇದೆ ಸರ್ ನೀವೇನ್ ಹೇಳ್ತೀರಿ ಬಸವಣ್ಣ ಸೇರುದ್ದಿ ಅಲ್ರಿ ಹೌದಲ್ರಿ ಎಲ್ಲಾ ಬಸವಣ್ಣ ಸೇರುದ್ರಿ ಈಗ ಎಲ್ಲಾರು ನೋಡ್ರಿ ರೈತರು ಎಲ್ಲಾರು ನಮ್ಮದು ಚೆನ್ನಾಗಿ ಇರ್ಲಿ ಅಂತೇಳಿ ಭಯಂಕರ ಅವಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರ್ರಿ ಅವಕ್ಕೆಲ್ಲ ಜಾಕ್ ಮಾಡಿರ್ತಾರ ಈಗ ನಾವು ಹುಡುಗರು ಮನ್ಯಾಗ ಮಕ್ಕಳು ಹೆಂಗ್ ಜಾಕ್ ಮಾಡ್ತಾವ ಜಾಕ್ ಮಾಡಿರ್ತಾರ ಮತ್ತೆ ಎಲ್ಲಾ ಪದ್ಧತಿ ಸೇರಿ ಮಾಡಿದೇವ್ರಿ ನಾವು ವ್ಯವಸ್ಥೆ ಮಾಡಿದೇವ್ರಿ 7-8 ದಿನ ಎಲ್ಲಾ ವ್ಯವಸ್ಥೆ ಮಾಡಿದೇವ್ರಿ ಕಮಿಟಿ ಪರವಾಗಿ ನೀವೆಲ್ಲ ಪರವಾಗಿ ಎಲ್ಲಾ ವ್ಯವಸ್ಥೆ ಮಾಡಿದೇವ್ರಿ ಸರ್ ಇದು ನನಗನ್ನಿಸ್ತದೆ ಬಹುಮಾನ ಪಡೆಯೋದು ಮುಖ್ಯ ಅಲ್ಲ ಇದರಲ್ಲಿ ಜಾನುವಾರು ಜಾತ್ರೆಯಲ್ಲಿ ಎಲ್ಲಾ ದನಗಳು ಬಂದು ಸೇರೋದು ಭಾಗವಹಿಸೋದು ಮುಖ್ಯ ಅಂತ ಅನಿಸ್ತದ್ರಿ ಸರ್ ನನಗೆ ಭಾಗವಹಿಸೋದು ಎಲ್ಲಾ ಕಡೆದವ್ರು ರೈತರು ಬಂದೇ ಬರ್ತಾರಲ್ರಿ ಸನಿ ಅದ್ರಿ ಇದು ಇದು ನಮ್ಮ ಚಡಿಚಣ ಎಲ್ಲಾ ಕಡೆ ಈಗ ಹಳ್ಳಿ ಓಟ ಎಲ್ಲಾ ಸನಿ ಅವ್ರಿ ಹಳ್ಳಿ ಮಹಾರಾಷ್ಟ್ರ ಈ ಕಡೆ ಸನಿ ಗಡಿ ಮಹಾರಾಷ್ಟ್ರ ಆ ಕಡೆ ಎಲ್ಲಾ ದನಗಳೆಲ್ಲ ಇಲ್ಲೇ ಬಂದು ಸೇರ್ತಾವ್ರಿ ಬಿಜಾಪುರ ಹೋರ್ತಿಗಿಂತ ಹೆಚ್ಚ ದನ ಸೊಲಾಪುರಕ್ಕಿಂತ ಹೆಚ್ಚ ದನ ನಮ್ಮಲ್ಲೇ ವ್ಯಾಪಾರ ಆಗ್ತದ್ರಿ ಇಲ್ಲ ಚಡಿಚಣ್ಣ ಜಾನುವಾರು ಜಾತ್ರೆ ಅಂದ್ರೆ ಬಹಳ ದೊಡ್ಡ ಫೇಮಸ್ ಹಳೆ ಕಾಲದಿಂದ ನಾವು ಎಲ್ಲ ಕೇಳಿದೀವ್ರಿ ಅದಕ್ಕೆ ಇಲ್ಲಿ ಬರೇ ಜಾನುವಾರುಗಳ ಜಾತ್ರೆಯಲ್ಲಿ ಮಾತ್ರ ನಡೆಯುದಿಲ್ಲ ಪ್ರತಿ ಬುಧವಾರ ದನಗಳ ಸಂತೆ ಆಗ್ತಂತ ನಾನ್ ತಿಳ್ಕೊಂಡಿದ್ದೀನಿ ಸರ್ 7 ದಿವಸಕ್ಕೊಮ್ಮೆ ಶಾಂತಿ ರೀ 7 ದಿವಸಕ್ಕೊಮ್ಮೆ ಪ್ರತಿ ಬುಧವಾರ ಶಾಂತಿ ನಮ್ಮಲ್ಲಿ ಆ ಶಾಂತಿನೂ ದೊಡ್ಡದಾಗ್ತದ್ರಿ ಕುರಿಗಳದು ಆಕಳುಗಳದು ಎತ್ತುಗಳು ಎಮ್ಮಗಳು ಎಲ್ಲಾ ತರ ಬರ್ತಾವ್ರಿ ಅವು ಎಲ್ಲಾ ಶಿಸ್ತು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರ್ರಿ ಇವು ಕೆಂಪ್ ಆಕಳುಗಳು ಗುಜರಾತ್ ಆಕಳುಗಳು ಬಂದಾವ ಕೆಂಪ್ ಆಕಳು ಗೀರ್ ಆಕಳುಗಳು ಬಂದಾವ್ರಿ ಇವೆಲ್ಲಾ ಜನ ನೋಡ್ರಿ ಎಂತಾವ್ ದನಗಳು ಇವ್ ಭಯಂಕರ ದನ ಬಂದಾವ್ರಿ ರೀ ಇದು ಯೋಗ್ಯವಾದ ಜಾತ್ರೆ ನಮ್ಮ ಸಂಗಮೇಶ್ವರ ಜಾತ್ರೆ ಅಂದ್ರ ಏಕ್ ನಂಬರ್ ಜಾತ್ರೆ ನಿಮಗ್ ದೊಡ್ಡ ಹೆಮ್ಮೆ ಚಡಿಚಣಕ್ಕೆ ಒಂದು ದೊಡ್ಡ ಹೆಮ್ಮೆ ಸರ್ ದೊಡ್ಡ ಹೆಮ್ಮೆ ರೀ ಸರ್ ಸಂಗಮೇಶ್ವರ ಜಾತ್ರೆ ಅಂದ್ರೆ ಎಲ್ಲರಿಗೂ ಇದು ರೀ ಸರ್ ನಾನೊಂದು ನಿಮ್ಗೆ ಒಂದು ಬಹಳ ಸಣ್ಣವನಾಗಿ ಒಂದು ಇದು ಹೇಳ್ತೀನಿ ಚಡಿಚಣ ಶ್ರೀ ಸಂಗಮೇಶ್ವರ ದೇವರು ಆರಾಧ್ಯ ದೇವತೆ ಮತ್ತೆ ಕ್ಷೇತ್ರದ ಒಡೆಯ ಅವನ ಆಶೀರ್ವಾದ ತಮ್ಗೆಲ್ಲರಿಗೂ ಸಿಗ್ಲಿ ಮತ್ತೆ ಜಾನುವಾರುಗಳು ಬಸವಣ್ಣಗ ಎಲ್ಲಾರು ಬೆಳೆಸ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಆಕಳು ಸಾಕಿದ್ರೆ ಅದು ಭವ್ಯ ಆಗ್ತದ ಸರ್ ಈ ತರ ನಾನು ಒಂದು ಅನಿಸಿಕೆ ಇದೆ ಇದ್ರ ಬಗ್ಗೆ ಹೇಳ್ರಿ ಸರ್ ನಮಗ ಮೊದಲ ಸಿದ್ದೇಶ್ವರ ಸ್ವಾಮಿಗಳು ಇದ್ದಕ್ರ ಯಾರು ಹೇಳಿದ್ರಿ ಎಲ್ಲರೂ ಪ್ರತಿಯೊಬ್ರು ಮನಿಗೆ ಒಂದೊಂದು ಆಕಳ ಕಟ್ಕೋರಿ ಆಕಳ ಹಾಲು ಉಂಡ್ರಿ ಚಲೋ ಅಂತ ಹೇಳ್ತಿದ್ರು ಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ನಾವು ನಮ್ಮಲ್ಲಿ ಅವ್ರಿಗೆ ಮಾತು ಕೇಳಿ ಈಗ 2 ಆಕಳುಗಳು ಕಟ್ಟಿದ್ರಿ ನಾ 2 ಆಕಳುಗಳು ನನ್ನಲ್ಲಿ ಜವಾರಿ ಆಕಳುಗಳು ಈಗ 2 ಇದಾವ್ರಿ 2 ಹೈನ ಮನೆಗೆ ಉಣ್ತೇವ್ರಿ ನಾವು ಮೊಮ್ಮಕ್ಕಳು ನಾವು ಎಲ್ಲಾ ಆಕಳ ಹಾಲೇ ಚಲೋ ರೀ ಮತ್ತೆ ಎಮ್ಮಗಳ ಹಾಲು ಡೇರಿಗೆ ಹಾಕ್ತೇವ್ರಿ ಆಮೇಲೆ ನಮ್ದು ಇನ್ನೊಂದೇನಂದ್ರೆ ಸರ್ ಭಾರತೀಯ ಸಂಸ್ಕೃತಿಯ ಪರವಾಗಿ ಜವಾರಿ ಜಾನುವಾರುಗಳನ್ನ ಸಾಕೋದು ಬಹಳ ಒಳ್ಳೇದಂತ ಒಳ್ಳೆ ಅನಿಸ್ತದಲ್ರಿ ಸರ್ ಜವಾರಿ ದನನೇ ಚಲೋ ಒಳ್ಳೆ ಆ ಸಂತತಿ ಹಿಂಗೆ ನಮ್ಮ ರೈತರು ಮುಂದುವರ್ಸ್ಕೊಂಡು ಹೋಗ್ಬೇಕ್ರಿ ಜವಾರಿ ದನನೇ ತಗೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ರಾಜು ಡೋಣವ್ ಸಾವ್ಕರ್ ಒಂದ್ 4 ಮಾತು ಮಾತಾಡ್ತಾರೆ ನಾವು ರಾಜಶೇಖರ ಮಲ್ಲಪ್ಪ ಡೊಣಗಾವ್ ಅಂತೇಳಿ ಇದು ಜಾತ್ರೆ 1951 ಪ್ರಾರಂಭ ಆಯ್ತ್ರಿ
ಇದು ಪ್ರಾರಂಭ ಆಗೋದು. ಇದು ಮೂಲತಃ ಸೊಲ್ಲಾಪುರದಾಗ ಅಂದ್ರೆ ಹಿರಿಯರ ನಿನ್ನ ಹೇಳೋದ್ ಪ್ರಕಾರ ಸೊಲ್ಲಾಪುರದಾಗ ಏನೋ ಜಾತ್ರೆ ಇತ್ತು, ಅಲ್ಲಿ ಅದೋ ದಂಗಾಲ ಆಯ್ತು, ಅಲ್ಲಿ ಬಂದ್ ಗಿಸ ಇಲ್ಲಿ ನಿತ್ರು ಅವರೇ. ನಮ್ ಚಡ್ಚಣ ಊರವ್ರನ್ನೆಲ್ಲ ಎಲ್ಲ ಕಣಿಗೆ ಕೊಟ್ಟು ಅವ್ರ ಊಟ ಇದು ಮಾಡಿ 1950ರಿಂದ ಸ್ಟಾರ್ಟ್ ಆಯ್ತು. ಅವಾಗ ನೋಡುದು ಇಲ್ಲಿದಾಗ ಡೈಲಿ ವರ್ಷ ಹೆಚ್ಚಾಕೋತೆ ಹೊಂಟದ. ಇಲ್ಲ ಎಲ್ಲರೂ ಚಲೋ ಅರ ಮಂದಿ ಸಂಸ್ಥೆ APMC ಅವರು APMC ಮತ್ತು ಸಂಗಮೇಶ್ವರ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ಪಟ್ಟಣ ಪಂಚಾಯತಿ ಸಹಯೋಗದೊಂದಿಗೆ ಈ ಜಾತ್ರೆ ಪ್ರಾರಂಭ ಆಗಿದೆ, ಇಲ್ಲೂ ನಡೀತಾ ಇದೆ. ಸರ್ ಇನ್ನೊಂದು ನಾನು ಕೇಳಿನಿ, ಆತಿಥ್ಯಕ್ಕೆ ಮತ್ತೆ ಗೌರವ ಕೊಡೋದೊಂದು ಚಡ್ಚಣದ ಒಂದು ದೊಡ್ಡ ಹೆಮ್ಮೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಆತಿಥ್ಯ ಸತ್ಕಾರಕ್ಕೆ ಚಡ್ಚಣ ಎತ್ತಿದ ಕೈ ಅಂತ ನಾನು ಹೇಳ್ತೀನಿ ಸರ್. ಇದ್ರ ಬಗ್ಗೆ ಹೇಳ್ರಿ ಸರ್. ಈಗ ಮೊದಲು ನೋಡ್ರಿ, ಇದು ಯಾಕೆ ಆದಿತ್ಯ ಅಂದ್ರ ಇದು ಸುಮಾರು 50 ವರ್ಷದ ಹಿಂದ, ಅಂದ್ರೆ ಇಲ್ಲಿ ಸುಮಾರು 55 ಸ್ವಾತಂತ್ರ್ಯ ಯೋಧರು ಇಲ್ಲಿ ಇದ್ರು ಅದ. ಅವಾಗ ಹಿಡಿದು ಪರಂಪರೆ ಅದ, ಆ ಪರಂಪರೆ ಎಲ್ಲಾರು ಮುಂದುವರ್ಸೋಣ ನೋಡ್ರಿ. ಇಲ್ಲ, ಅದು ಪರಂಪರೆ ಹಿರಿಯರಿಂದ ಬಂದದ್ದು ನೀವೆಲ್ಲ ಮುಂದುವರ್ಸ್ಕೊಂಡು ಹೊಂಟಿರಿ. ಇದನ್ನ ನಿಮ್ಮ ಯುವ ಪೀಳಿಗೆಗೆ ನೀವು ಹಂಚ್ಕೊಂಡು ಹೋದ್ರೆ ಸರ್ ಇನ್ನಷ್ಟು ಅದೆಲ್ಲ ಎಲ್ಲಾ ಜನರಿಗೆ ಗೊತ್ತಾಗ್ತದೆ. ಇಲ್ಲ, ಯುವ ಪೀಳಿಗೆಗಳಿಗೂ ಅದೇ ಆ ಹಾದಿಯಲ್ಲೇ ಹೊಂಟಾರ್ರಿ, ಹಂಗೇನಿಲ್ಲ. ಅದಕ್ಕೂ ಹೆಚ್ಚು ಮಾಡ್ಕೋತಿ ಹೊಂಟಾರ, ಅವ್ರಿಗೆ ಪ್ರೋತ್ಸಾಹ ಕೊಡ್ಲಕತ್ತೀವಿ. ಅವನು ಆಗ್ಲಿ ಸರ್, ಅಲ್ಲ ಇನ್ನೊಂದು ಮುಂದೆ ಚಲೋ ಮಾಡ್ತಾರೆ ಜಾತ್ರೆ, ಎಲ್ಲರೂ ಕೂಡಿ ಮಾಡ್ತಾರೆ. ಧನ್ಯವಾದ. ಇನ್ನೊಂದು ವಿಷಯ, ಇಲ್ಲಿ ಈ ಚಡ್ಚಣ ನಮ್ಮ ಭೂಮಿಯೊಳಗ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲೇ ಸಾಲಿ ಕಲ್ತಾರ್ರಿ. ಇಲ್ಲೇ ಸಂಗಮೇಶ್ವರ ಗುಡಿಯಾಗೆ ಊಟ ಮಾಡೋದು, ಅಲ್ಲೇ ಸಾಲಿ ಕಲ್ತಾರ, ಕೊಲ್ಲಿ ಇಡೋದು. ಹೌದ್ರಿ, ಅಂತ ಭೂಮಿ ಅದ್ರಿ ಇದು. ಪುಣ್ಯ ಭೂಮಿ ಅದ್ರಿ ಇದು. ಅದು ಹಂಗೆ ಮುಂದೆ ದೊಡ್ಡದ ಹಾಕೋದು ಹೊಂಟದ್ರಿ. ಸಾಕ್ಷಾತ್ ನಡೆದಾಡು ದೇವರು ಸ್ಪರ್ಶ ಮಾಡಿದಾಡು ಭೂಮಿ, ದೇವರು ಪುಣ್ಯ ಭೂಮಿ, ನಡೆದಾಡುವ ದೇವರು. ಆ ನಡೆದಾಡು ದೇವರು ಸ್ಪರ್ಶ ಮಾಡಿದ ಮಣ್ಣು ನಮ್ಮ ಮಣ್ಣು ಅಂತ ತಿಳ್ಕೊಂಡಿದ್ವಿ. ಅದು ನಮಗೆ ಎಲ್ಲಕ್ಕಿಂತ ಚಡಿಚಣದವರೇ ನೀವು ದೊಡ್ಡ ಪುಣ್ಯವಂತರ ಅಂತ ಅನ್ಕೋತೀನಿ ಸರ್. ಆ ಭಾಗ್ಯ ಎಲ್ಲರಿಗೂ ಸಿಗಲ್ಲ ಸರ್, ಸಿಕ್ಕಿಲ್ರಿ. ನಿಮ್ ಚಡಿಚಣ ಹಿರಿಯರಿಗೆ ಎಲ್ಲರಿಗೂ ಸಿಕ್ಕಿದೆ. ಆ ಭಗವಂತ ನಿಮ್ಗೆಲ್ಲರಿಗೆ ಸದಾ ಆಶೀರ್ವಾದ ಮಾಡ್ಲಿ ಅಂತ ನಾನು MSTC ಚಾನಲ್ ವತಿಯಿಂದ ತಮಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಸರ್ ಈ ಜಾನುವಾರು ಬಗ್ಗೆ ಮಾಹಿತಿ ಹೇಳ್ರಿ ಸರ್. ಇದು ಸರ ಗುಜರಾತ್ ನಿಂದ ತರ್ತಾರ, ಅಲ್ಲಿಂದ ತಂದು ಇಲ್ಲಿ ಮಾರ್ಕೆಟ್ ಮಾಡ್ತಾವ್ರಿ. ರೈತರಿಗೆ ಕೊಡ್ತಾವ ಈ ಕಡೆ. ಜಾತ್ರೆಗಳು ಇದ್ದಾರ, ಜಾತ್ರೆಗಳು ತಂದು ಮಾರ್ಕೆಟ್ ಮಾಡ್ತಾವ್ರಿ. ಜಾತ್ರೆ ಇರ್ಲಾರ ಮನ್ಯಾಗ ಮಾರ್ಕೆಟ್ ಆತಾವ್ರಿ.
ಬೋನಸ್ ಇರ್ತಾರೆ ಯಾರು ಕಸ್ಟಮರ್ ಬೋನಸ್ ಅಂದ್ರೆ ಅವ್ರಿಗೆಲ್ಲ ಗ್ಯಾರಂಟಿ ಮ್ಯಾಗ ಹಾಕೊಂಡು ಕೊಡ್ತಾರೆ ಇವೆಲ್ಲ ತಂದ್ರೆ ಇವೆಲ್ಲ ಇದು ಗುಜರಾತ್ ಅಂದ್ರೆ ಇದು ಗೀರ್ ಒಳಗೆ ಬರಲ್ಲ ಇದು ಇದ್ರೊಳಗೆ ಹರಿಯಾಣ ಅಂತ ಬರ್ತಾರೆ ಹರಿಯಾಣ ಲೇಡಿ ಅಂತ ಬರ್ತಾರೆ ಇದು ಮಿಕ್ಸಿಂಗ್ ಬರ್ತದೆ ಗೀರ ಮತ್ತೆ ಕಾಂಗ್ರೆಸ್ ಮಿಕ್ಸ್ ಬರ್ತದೆ ಓರ್ದನ್ ಗೀರ ಹೋದ ಸರ್ ಇದು ಸಮಾಧಾನ ಆಕಳ ಇನ್ಲಕ್ಕ ಮಾಡಕ್ ನೋಡ್ರಿ ಅಲ್ಲ ಮನ್ಯಾಗ ಎಲ್ಲರೂ ಯೂಸ್ ಮಾಡ್ಬೋದು ಸರ್ ಹೌದಲ್ ಹೌದು ಮತ್ತೆ ಇದು ಎಷ್ಟು ಲೀಟರ್ ಹಾಲು ಹಿಂಡುತ್ತೆ ಮಿನಿಮಮ್ ಸರ್ 3 ಲೀಟರ್ ಹಿಡ್ಕೊಂಡು ಚಲೋ ಹಾಲ 3 ರಿಂದ 4 5 ಲೀಟರ್ ತನಕ ಹೊಡ್ತದ ಹಾಲು ಹೌದಲ್ ನಾವು ರೈತರುಗಳು 3 ಲೀಟರ್ ಹೇಳ್ತೇವೆ ರೈತರುಗಳು 3 ಲೀಟರ್ ಹೇಳ್ತಾರೆ ಇದು ವ್ಯಾಪಾರ ಆಗಿದೆ ಅಂತ ಸರ್ ಇದನ್ನ ಇಲ್ಲ ಸರ್ ಆಗೋದು ಮಾರ್ಕೆಟ್ ಆಗಿ ಹೋಗ್ಯಾರ ಸರ್ ಹೌದಲ್ರಿ ಒಂದು 20-25 ಹಾಕೋ ತಂದಿರ್ಲಿ ಒಂದು 10-12 ಮಾರವ್ರಿ ಇನ್ನೊಂದು 10-12 ಉಳ್ದವ್ರಿ ಇನ್ನೂ ಇರ್ತೀರಿ ಇನ್ನ ಜಾತ್ರೆ ಬ್ಯಾರ ಫೋನ್ ಸರ್ ಅವ್ರು ಇಲ್ಲಿ ಮನೆಗೆ ಇರ್ತಾರೆ ಸಿಗ್ತಾರ ಆಗಲಿ ಸರ್ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಇದು ಹುಟ್ಟಿ ಒಂದ್ 8 ದಿವಸ ಆಯ್ತ್ರಿ ಇಲ್ಲೇ ಜಾತ್ರಿ ತರೋಕ್ರ ಇದರಿ ಇಂತ ಗಿರಾಕಿ ಹಂಗೆ ಬರೋದು ಹೋಗುದು ನಡದವ್ರಿ ಇಂತ ಅವ್ರಿಗೆ ನಮಗ್ ಕಲ್ತಿಲ್ಲ ಹಿಂಗಾಗಿ ಇದು ಹೌದಲ್ರಿ ಮತ್ತೆ ಈಗ 2 ಆಕಳು ಎಲ್ಲ ಜವಾರಿನೇನ್ರಿ ಹ್ಞೂ ಹೌದಲ್ರಿ ಇಂತ ಹೋರಿಕರುಗಳು ಇದ್ರಿ ಒಂದ್ 3 ಕೊಟ್ಟಿದೇವ್ರಿ ಕೊಟ್ಟಿರಿ ಆಕಳುಗಳು ಇಟ್ಟು ಉಳ್ದಾವ ಸರ್ ಇವಾಗ ಏನ್ ಇನ್ನೂ ಹಾಲೇ ಕುಡಿಸ್ಬೇಕೇನ್ರಿ ಇನ್ನು ಹಾಲು ಕುಡಿಸ್ ಹಾಲು ಕುಡಿಸ್ ಎಷ್ಟು ದಿನಕ್ಕೆ ಮೇವು ತಿಂತಾವ್ರಿ ಸರ್ ಇವು ಒಂದ್ 4-5 ತಿಂಗಳು 4-5 ತಿಂಗಳು ಅಲ್ಲಿವರೆಗೆ ಇವು ಬರೀ ನಾವು ಹಾಲು ಹಾಲು ಒಂದ್ ತುಸು ಚಂದಿರಿ ಇಲ್ಲ ಆಗ್ರಿ ಮತ್ತೇನ್ ಬಾಳ ಮುದ್ದಾಗಿದೆ ರೀ ಹೌದಲ್ರಿ ಚಂದ ಯಾರ ಮನೆಗೆ ಇಟ್ಕೋತೀನಿ ಅಂತ ಕೊಟ್ರೆ ಒಂದ್ 2-3 ಸಾವಿರ ಕಮ್ಮಿ ಮಾಡಿ ಕೊಡ್ತೀವಿ ಹೌದಲ್ರಿ ಆಗ್ಲಿ ಸರ್ ಆಗ್ಲಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಏನು ಸರ್ ಗುಂಡಪ್ಪ ಸಿದ್ದಪ್ಪ ನಿರಾಳೆ ಸರ್ ಇದು ಹೋರಿ ಯಾವ ತಳಿ ಯಾವ ತಳಿ ಕಿಲಾರಿ ಕಿಲಾರಿ ಕರ್ನಾಟಕ ಕಿಲಾರಿ ಜಾತಿ ಅಂದ್ರೆ ಇದು ಹೋರಿ ಕರ್ನಾಟಕ ಕಿಲಾರಿ ಜಾತಿ ಈ ಕಿಲಾರಿ ಒಳಗೆ ಒಂದೇ ಇರ್ತದೆ ಭಾಳ ಥರ ಇರ್ತದೆ ಭಾಳ ಥರ ಇರ್ತದೆ ಮಹಾರಾಷ್ಟ್ರ ಕಿಲಾರಿ ಬೇರೆ ಕರ್ನಾಟಕ ಕಿಲಾರಿ ಬೇರೆ ಆಂಧ್ರ ಕಡೆ ಅವು ಬೇರೆ ರೀ ಮೈಸೂರು ಜಾತಿ ಅವು ಬೇರೆ ಕಿಲಾರಿ ಅಂದ್ರೆ ನಮ್ಮ ಕರ್ನಾಟಕದ ಇದೆ ಸರ್ ಕಿಲಾರಿ ಒಳಗೆ ಬೇರೆ 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 ಜಾತಿ ಇದಾವೆ ಅದರಲ್ಲಿ ಯಾವುದು ವಿಶೇಷ ಅಥವಾ ಯಾವುದು ಶಕ್ತಿಶಾಲಿ ಅಂತ ನಿಮ್ಗೆ ಅನ್ಸುತ್ತೆ ಇದು ಮಾಸಿದ್ದಿದ್ದೆ ಜಾತಿ ಮಾಸಿದ್ದು ಮಾಸಿದ್ದಿದ್ದೆ ಮಾರಾಟಕ್ಕೆ ಕೋಸ ಅಂತಾರೆ ಕೋಸ ಅಂತಾರೆ ಸರ್ ಇದೇನು ವ್ಯಾಪಾರ ಏನಿಲ್ರಿ ನಾವು ಹಿಡಿದು ಒಂದು ಹೋಗಿ ಚಲೋ ಕಟ್ಕೊತ ಬಿಡ್ತೀವಿ ಆಕಳೇ ಬಿಡ್ತೀವಿ ಸರ್ ಎಷ್ಟು ನಮ್ಮ 20-25 ಆಕಳವ್ರು ದಿನ 2-3 ಆಕಳು ಕಟ್ಸಲಕ್ಕೆ ಬರ್ತಾವೆ ಒಂದು ಆಕಳಿಗೆ 2,000 ರೂಪಾಯಿ ತೋರ್ತೇವೆ ಒಂದು ಆಕಳಿಗೆ 2,000 ರೂಪಾಯಿ ದಿನ 3-4 ಆಕಳು ಬರ್ತಾವೆ ಹೌದಲ್ರಿ ಸರ್ ಎಷ್ಟು ವರ್ಷದಿಂದ ಈ ಜಾತ್ರೆಯಲ್ಲಿ ಭಾಗವಹಿಸ್ತಿದ್ರಿ ಸರ್ ನಾವು ಹುಟ್ಟ ಹಿಡಿದು ಇದೇ ಮಾಡ್ತೀವಿ ನಮ್ಮ ಅಪ್ಪನೂ ಮಾಡಿದೆ ಮಾಡ್ತೀವಿ ನಾವು ಅದೇ ಮಾಡ್ತೀವಿ ಇವತ್ತು ನಮ್ಗೆ ಅದೊಂದು ಬಿಸ್ನೆಸ್ ಮತ್ತೊಂದು ಸೈಡ್ ಬಿಸ್ನೆಸ್ ಆಗೋದು ಹೌದಲ್ರಿ ಮತ್ತೆ ಬೇರೆ ಜಾತ್ರೆಗೆ ಹೋಗ್ತೀರಿ ಹೋಗ್ತೀವಿ ಕೊಂಡಾಪುರ ಹೋಗ್ತೀವಿ ಪೈಲ ಕಾರ್ತಿಕ ದಳ ಕೊಂಡಾಪುರ ಮುಗಿದು ಭಾರತೀಯ ವಿಜಯಪುರ ಸಂಕ್ರಮಣ ಚೇಡಚೇಣ ಇಷ್ಟೆಲ್ಲ ಸುತ್ತಮುತ್ತ ಎಲ್ಲ ನೀವು ಜಾತ್ರೆ ಹೋಗ್ತೇವೆ ಹೊರಗಳ್ತೀವಿ ಹೋಗಲಿ ಜಾತ್ರೆ 2-3 ಹೋರಿಕರು ಮಾರ್ತೀವಿ ಸರ್ ಆ ಹೋರಿ ಕರುಗಳದ್ದು ಏನದು ತಳಿ ಮೇಲೆ ಅದು ಏನು ರೇಟ್ ಇರುತ್ತೆ ಹೆಂಗೆ ರೂಪಿನ ಮ್ಯಾಗ ಇರ್ತಾವೆ ರೂಪಿನ ಮೇಲೆ ಎಲ್ಲಾರು ಜಾತಿನ ಇರ್ತಾವ ರೂಪ್ ಹೆಂಗೆ ಇರ್ತೋ ಹಂಗೆ ಹೌದು ರೇಟ್ ಇರ್ತದೆ ಇದು 5 ತಿಂಗಳಿದ್ದಕ್ಕೆ 6 ಲಕ್ಷ ಮಾಡಿ ತಂದಿರು
5.5 ತಿಂಗಳಿಗೆ 6 ಲಕ್ಷ. 6 ಲಕ್ಷ ಕೊಡ್ತೇವೆ ಮಾರ್ಟ್ ಕರ್ನಾಟಕ ಎಲ್ಲರಿಗೂ ಗೊತ್ತು, ಯಾರಿಗೆ ಬೇಕು ಹೇಳಿ. ಸರ್ ಈಗ ಈ ಸದ್ಯದ ರೇಟ್ ಏನಿರ್ಬೋದು ಸರ್? ರೇಟ್ ನಮ್ಮ ತೋಳೋನ್ ಮರ್ಜಿ ಮ್ಯಾಗ ಇರ್ತಾರೆ, 20 ಲಕ್ಷ ತನಕ ಹೋಗ್ಬೋದು. ತೋಳೋನ್ ಮನುಷ್ಯನಾಗ ಗೊತ್ತಿಲ್ಲ ಏನು ಹೇಳಪ್ಪಿಲ್ಲ ಸರ್. ಇದ್ರ ಉಪಚಾರ ಎಲ್ಲ ಹೆಂಗ್ರಿ? ಇದು ಮೇವು ಎಲ್ಲ ಮಾಡ್ತೀವಿ ಸ್ವಂತ ಹುಡುಗರು ಅವ ನಾವು ಇದ್ದೇವೆ. ಹೌದಲ್ರಿ? ಮನುಷ್ಯರು ಅದಾವ ರೀ. ಆದ್ರೆ ದಿನ ಒಂದು ಮನುಷ್ಯ ಸಣ್ಣಗೆ ಬೇಕು ಬೇಕ್ರಿ, ಇದ್ರ ವ್ಯವಸ್ಥೆಗೆ ಒಬ್ರು ಬೇಕ್ರಿ. ಬೇಕಲ್ರಿ. ತತ್ತೈತಿ ಹಾಲು ಅದಾವ, ಗೋಧಿ ಹಿಟ್ಟು ಐತಿ, ಜೋಗೋದಿ ಹಿಟ್ಟು ಐತಿ, ಚಕ್ಲಿ ಹಿಂಡಿ ಐತಿ. ಒಂದೇ ನಮ್ಮ ಒಬ್ಬ ಪೈಲ್ವಾನ್ ಏನು ತಿಂತಾನೆ ಅವೆಲ್ಲ ಹಾಕ್ತೇವೆ. ಒಂದು ಪೈಲ್ವಾನ್ ಥರ ಈ ಹೋರಿನ ನಾವು ಬಳಸ್ಬೇಕು. ಸರ್ ಮತ್ತೆ ರೀ ಇದ್ರ ಬಗ್ಗೆ ವಿಶೇಷ ಅಂದರೆ ಪಾಯಿಂಟ್ ಚಂದ ರೀ. ನಾ ನೋಡ್ತೀರಾ? ನೋಡ್ತೀನಿ ತೋರಿಸ್ತೀನಿ ನೋಡಿ, ಕಾರಿನ ಕಡೆ ಹೇಳ್ರಿ ತೋರಿಸ್ತೀನಿ. ತಮ್ಮ ಅವ್ರು ಬಂದ್ರೆ ಪತ್ರಕರ್ತರ ಕಾಕು ಯಾಕೆ ಹುಚ್ಚಲ್ಲ ಗೊತ್ತಾಗಲ್ಲ ತಮ್ಮ ಬೋರ್ ಯಾಕೆ ಬರಲ್ಲ ಭಾಳ ಅವರು ಪಕ್ಕ ಹೋಗಲ್ಲ. ಅದೊಂದು 10 ಮಿನಿಟ್ ತಮ್ಮ 10 ಮಿನಿಟ್ ನೋಡಿ ಕತ್ತಳ ಕಾಲು ನಮ್ಮ ಅಭ್ಯಾಸ ಅದೇ ಶಿಕ್ಷಣ ಅದೇ ಅದ. ಇಲ್ಲ, ನನಗೆ ಭಾಳ ಆಶ್ಚರ್ಯ ಆಯ್ತು ಸರ್ ಇದು. ಯಾಕಂದ್ರೆ ನಾವು ಹಿಂಗೆಲ್ಲ ನೋಡಿಲ್ರಿ ಸರ್. ಇದು ಒಂದು ಮಗನ ಥರ ಅಂತ ಹೇಳ್ಬೋದು ಸರ್. ನಾವು ಕಾಲು ಕೊಡಿಸಪ್ಪ, ಅವರು ಇವಾಗ ತೊಗೊಳಕ ಕಾಲು ಕೊಡಿಸು ತಮ್ಮ. ಸರ್ ಮನುಷ್ಯರಿಗಿಂತ ಇವು ಭಾಳ ಎಷ್ಟೋ ಕೈ ಮೇಲ್ ಸರ್ ಇವು. ನನಗೆ ಹಂಗೆ ಅನಿಸ್ತದೆ ಸರ್. ಹಿಂಗೆ ಆಗಲಿ ಹಿಂಗೆ ಬಿಗಿನ ಬಂದಾರಿ ತಲೆ ಹಿಡಿದು ನಮ್ಮದು ಅದೇ ಉದ್ಯೋಗ. ಮತ್ತೊಂದು ಕಚ್ಬೇಕು ಬರೋದು ಹಳ್ಳಿಗೆ ಬರೋದು. ಹೌದು, ಇದೇ ತೆಗೆದೇರಿ ಮತ್ತೊಂದು. ಹೌದಲ್ರಿ? ಆಗಲಿ ಸರ್, ಒಳ್ಳೇದಾಗಲಿ. ಜಾನುವಾರು ಸಂತತಿ, ಜವಾರಿ ಜಾನುವಾರು ಸಂತತಿ ಇಲ್ಲಿವರೆಗೆ ನಮ್ಗೆ ಎಲ್ಲ ಕಿಲಾರಿ ಬಗ್ಗೆ ಮಾಹಿತಿ ನೀಡಿದ್ರಿ. ನಮ್ಮ ಕರ್ನಾಟಕದ ಕಿಲಾರಿ ಬಗ್ಗೆ ವಿಶೇಷವಾಗಿ ಮಾಹಿತಿ ನೀಡಿದ್ರಿ. ನಮ್ಮ MSTC ಚಾನಲ್ ನಮಗೆ ಧನ್ಯವಾದಗಳು. ನಮಸ್ಕಾರ.